ಪ್ರೆಷರ್ ಕುಕ್ಕರ್ ತಿನಿಸಿನ ವಸ್ತುಗಳನ್ನು ಹೆಚ್ಚು ಒತ್ತಡ ಇರುವ ಉಗಿಯಲ್ಲಿರಿಸಿ ಬೇಗನೆ ಬೇಯುವಂತೆ ಮಾಡಲು ಪ್ರೆಷರ್ ಕುಕ್ಕರನ್ನು ಬಳಸುತ್ತೇವೆ. ಪ್ರೆಷರ್ ಕುಕ್ಕರ್ ಎಂಬುದಕ್ಕೆ ವಸ್ತುಗಳನ್ನು ಒತ್ತಡದಲ್ಲಿ ಬೇಯಿಸುವ ಪಾತ್ರೆ ಎಂಬ ಹುರುಳಿದೆ. ಈ ಪಾತ್ರೆಯಲ್ಲಿ ನಾವು ಬಳಸುವ ಮುಖ್ಯ ತತ್ವವೇನೆಂದರೆ, ಉಗಿಯಲ್ಲಿ ಒತ್ತಡ ಹೆಚ್ಚಾದಂತೆಲ್ಲ ಅದರ ಬಿಸಿಯೂ ಹೆಚ್ಚುತ್ತದೆ ಮತ್ತು ಬಿಸಿ ಹೆಚ್ಚಾದಂತೆಲ್ಲ ತಿನಿಸಿನ ವಸ್ತುಗಳಿಗೆ ಬೇಯಲು ಕಡಿಮೆ ಸಮಯ ಸಾಕಾಗುತ್ತದೆ ಎಂಬುದು. ಉದಾಹರಣೆಗಾಗಿ, ಆಲೂಗಡ್ಡೆಯನ್ನು ಕುದಿಯುವ ನೀರಿನಲ್ಲಿ ಹಾಕಿ ಬೇಯಿಸಲು ಅರ್ಧ ಗಂಟೆ ತಗಲುವುದಾದರೆ, ಅದನ್ನೇ ಕುದಿಯುವ ಎಣ್ಣೆಯಲ್ಲಿ ಹಾಕಿ ಕರಿಯಲು 1-2 ಮಿನಿಟ್ ಮಾತ್ರ ಸಾಕು. ಕುದಿಯುವ ನೀರಿನ ಬಿಸಿ 212 ಡಿಗ್ರಿ ಫ್ಯಾರನ್ಹೀಟ್ ಆದರೆ ಕುದಿಯುವ ಎಣ್ಣೆಯದು 400 ಡಿಗ್ರಿ. ಪ್ರೆಷರ್ ಕುಕ್ಕರ್ನ ಹೊರಪಾತ್ರೆಯನ್ನು ದಪ್ಪವಾದ ಮತ್ತು ಮೆಗ್ನೀಷಿಯಂ ಮಿಶ್ರಿತವಾದ ಅಲ್ಯೂಮಿನಿಯಂನಿಂದ ಇಲ್ಲವೇ ಸ್ಟೇನ್ಲೆಸ್ ಸ್ಟೀಲ್ ತಗಡಿನಿಂದ ತಯಾರಿಸಿರುತ್ತಾರೆ. ಇವು ಪಾತ್ರೆಯೊಳಗೆ ಉಂಟಾಗುವ ಹೆಚ್ಚಿನ ಒತ್ತಡ ಮತ್ತು ಬಿಸಿಯನ್ನು ತಡೆದುಕೊಳ್ಳುವ ಶಕ್ತಿ ಉಳ್ಳವುಗಳು. ಒಳಗಿನ ವಸ್ತುವಿನ ಬಿಸಿ 1200 ಡಿಗ್ರಿ ಫ್ಯಾರನ್ ಹೀಟ್ಗಳಷ್ಟು ಆದಾಗ ಮಾತ್ರ ಅಲ್ಯೂಮಿನಿಯಂ ಪಾತ್ರೆ ಕರಗುತ್ತದೆ. ನೋಡಲು ಹೊಳಪಿರುವ ಮತ್ತು ತೊಳೆಯಲು ಸುಲಭವಾಗಿರುವ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ಅಲ್ಯೂಮಿನಿಯಂ ಪಾತ್ರೆಗಿಂತ ಆಕರ್ಷಕವಾಗಿ ಕಾಣಿಸುವುದಾದರೂ, ಬೆಂಕಿಯ ಬಿಸಿಯನ್ನು ಪಾತ್ರೆಯೊಳಗಿರುವ ತಿನಿಸಿಗೆ ಮುಟ್ಟಿಸುವುದರಲ್ಲಿ ಅದು ಅಲ್ಯೂಮಿನಿಯಂಗಿಂತ ಹಿಂದೆ. ಹಾಗಾಗಿ ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರನ್ನು ಬಳಸುವರಾದರೆ ಉರುವಲಿನ ವೆಚ್ಚ ಹೆಚ್ಚಾದೀತು. ಅಲ್ಯೂಮಿನಿಯಂ ಕುಕ್ಕರ್ನಲ್ಲಿ ಸೆಟಿಲೋನ್ ಎಂಬ ಹೊಸ ಬಗೆಯ ಮೆರುಗು ಕೊಟ್ಟಿರುವ ಪಾತ್ರೆ ಮಾರ್ಕೆಟಿಗೆ ಬಂದಿದೆ. ಇದನ್ನು ತೊಳೆಯಲು ಸುಲಭ ಮತ್ತು ಈ ಪಾತ್ರೆ ಅಲ್ಯೂಮಿನಿಯಂನದ್ದೇ ಆಗಿರುವುದರಿಂದ ಉರುವಲಿನ ವೆಚ್ಚವೂ ಕಡಿಮೆ. ಪಾತ್ರೆಗಳ ತಳಭಾಗ ದಪ್ಪವಾಗಿದ್ದು ಚಪ್ಪಟೆಯಾಗಿದ್ದರೆ ಒಳ್ಳೆಯದು. ಯಾಕೆಂದರೆ ಅಂತಹ ಪಾತ್ರೆಯೊಳಗೆ ಒಲೆಯ ಬಿಸಿ ಸಮನಾಗಿ ತಗಲುತ್ತದೆ. ಪ್ರೆಷರ್ ಕುಕ್ಕರ್ಗಳಲ್ಲಿ 2 ಬಗೆಯ ಮುಚ್ಚಳದವುಗಳಿರುತ್ತವೆ. ಪಾತ್ರೆಯ ಮೇಲೆ ಹೊರಭಾಗದಲ್ಲಿ ಮುಚ್ಚುವಂತಹವುಗಳು ಮತ್ತು ಪಾತ್ರೆಯ ಒಳಭಾಗದಿಂದ ಮುಚ್ಚುವಂತಹವುಗಳು. ಇವುಗಳಲ್ಲಿ ಒಳಭಾಗದಿಂದ ಮುಚ್ಚುವವುಗಳ ಮುಚ್ಚಳವನ್ನು ಪಾತ್ರೆಯ ಒಳಗಿರುವ ಉಗಿಯ ಒತ್ತಡ ಪೂರ್ತಿ ಕಡಿಮೆಯಾಗುವವರೆಗೆ ತೆರೆಯಲು ಬರುವುದಿಲ್ಲ. ಹಾಗಾಗಿ ಇಂತಹ ಪಾತ್ರೆಗಳು ಹೊರಗಿನ ಮುಚ್ಚಳವಿರುವ ಪಾತ್ರೆಗಳಿಗಿಂತ ಹೆಚ್ಚು ಸುರಕ್ಷಿತವಾದವುಗಳೆಂದು ಹೇಳಬಹುದು. ಈ ಮುಚ್ಚಳಗಳ ಸುತ್ತ ರಬ್ಬರ್ನ ಗ್ಯಾಸ್ಕೆಟ್ ಇರುತ್ತದೆ. ಪಾತ್ರೆಯನ್ನು ಮುಚ್ಚಿ ಬಿಸಿ ಮಾಡುವಾಗ ಪಾತ್ರೆಯೊಳಗೆ ತಯಾರಾಗುವ ಉಗಿ ಮುಚ್ಚಳದ ಸೆರೆಯಲ್ಲಿ ಹೊರಹೋಗದಂತೆ ಈ ಗ್ಯಾಸ್ಕೆಟ್ ತಡೆಯುತ್ತದೆ. ಪಾತ್ರೆಯೊಳಗೆ ಎಷ್ಟು ಬೇಕೋ ಅಷ್ಟೇ ಒತ್ತಡ ಉಂಟಾಗುವಂತೆ ನೋಡಿಕೊಳ್ಳಬೇಕಾಗುತ್ತದೆ. ಇಲ್ಲವಾದರೆ ಒತ್ತಡ ಹೆಚ್ಚುತ್ತಾ ಹೋಗಿ ಪಾತ್ರೆಯೇ ಒಡೆದು ಹೋಗಬಲ್ಲದು. ಇದಕ್ಕಾಗಿ ಈ ಮುಚ್ಚಳದಲ್ಲಿ ಒಂದು ತೂತು ಇರುತ್ತದೆ ಮತ್ತು ಪಾತ್ರೆಯೊಳಗೆ ಬೇಕಾಗುವಷ್ಟು ಒತ್ತಡವನ್ನು ಉಂಟು ಮಾಡಲು ಈ ತೂತನ್ನು ಮುಚ್ಚುವ ಒಂದು ತೂಕವಿರುತ್ತದೆ. ಪಾತ್ರೆಯೊಳಗೆ ಬೇಕಾದಕ್ಕಿಂತ ಹೆಚ್ಚು ಒತ್ತಡ ಉಂಟಾದಾಗ ಒಳಗಿರುವ ಉಗಿ ಈ ಭಾರವನ್ನು ಮೇಲಕ್ಕೆತ್ತಿ ಪಾತ್ರೆಯಿಂದ ಹೊರಗೆ ಹೋಗಬಲ್ಲದು. ಇದಲ್ಲದೆ ಈ ತೂತುಗಳೇನಾದರೂ ಮುಚ್ಚಿ ಹೋಗಿ ಉಗಿ ಹೊರಗೆ ಹೋಗಲು ಸಾಧ್ಯವಾಗದೆ ಪಾತ್ರೆಯೊಳಗಿನ ಒತ್ತಡ ಏರುತ್ತಾ ಹೋಗುತ್ತದೆ. ಆದರೆ ಅದನ್ನು ಹೊರಗೆ ಬಿಡಲು ಬೇರೊಂದು ಸೇಫ್ಟಿ ವಾಲ್ವ್ ಕೂಡ ಈ ಪಾತ್ರೆಗಳ ಮುಚ್ಚಳಗಳಲ್ಲಿರ್ತದೆ. ಈ ರೀತಿ ಪಾತ್ರೆಯೊಳಗೆ ತೂಕದ ನೆರವಿನಿಂದ ಒತ್ತಡವನ್ನು ಹೆಚ್ಚು ಮಾಡಿದಾಗ ಅದರೊಳಗಿರುವ ಉಗಿಯ ಬಿಸಿ 212 ಡಿಗ್ರಿ ಫ್ಯಾರನ್ ಹೀಟಿನಿಂದ 252 ಡಿಗ್ರಿವರೆಗೆ ಏರುತ್ತದೆ. ಪಾತ್ರೆಯೊಳಗಿನ ಉಗಿಯ ಬಿಸಿಯನ್ನು ಈ ರೀತಿ ಅದರ ಒತ್ತಡವನ್ನು ಹೆಚ್ಚು ಮಾಡುವುದರ ಮೂಲಕ ಮೇಲೆ ಇರಿಸಿರುವುದರಿಂದಾಗಿ ಅದರಲ್ಲಿ ಇರಿಸಿರುವ ತಿನಿಸಿನ ವಸ್ತುಗಳು ಬಹಳ ಬೇಗನೆ ಬೇಯುತ್ತದೆ. ಸಾಮಾನ್ಯವಾಗಿ ಒಂದು ವಸ್ತುವನ್ನು ನೇರವಾಗಿ ಪಾತ್ರೆಯಲ್ಲಿಟ್ಟು ಬೇಯಿಸುವುದಕ್ಕಿಂತ ಪ್ರೆಷರ್ ಕುಕ್ಕರ್ನಲ್ಲಿಟ್ಟು ಬೇಯಿಸಲು 1/3 ಪಾಲಷ್ಟು ಸಮಯ ಸಾಕಾಗುತ್ತದೆ. ಉದಾಹರಣೆಗೆ, ಬೇರೆ ಪಾತ್ರೆಗಳಲ್ಲಿ ಬೇಯಲು 3/4 ಗಂಟೆ ಬೇಕಾಗುವ ತೊಗರಿಬೇಳೆಗೆ ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಲು 10 ಮಿನಿಟ್ ಸಾಕು ಮತ್ತು ಅರ್ಧ ಗಂಟೆ ಬೇಕಾಗುವ ಅಕ್ಕಿಗೆ 8 ಮಿನಿಟ್ ಸಾಕು. ಇದಲ್ಲದೆ ದಿನನಿತ್ಯದ ಅಡಿಗೆಗೆ ಬೇಕಾಗುವ ತಿನಿಸುಗಳಲ್ಲಿ 2-3 ಉದಾಹರಣೆಗೆ ಅಕ್ಕಿ, ತರಕಾರಿ ಮತ್ತು ತೊಗರಿಬೇಳೆ ಇಷ್ಟನ್ನು ಒಂದೇ ಸಲ ಪ್ರೆಷರ್ ಕುಕ್ಕರ್ನ ಬೇರೆ ಬೇರೆ ಪಾತ್ರೆಗಳಲ್ಲಿರಿಸಿ ಬೇಯಿಸಲು ಬರುವುದರಿಂದ ಇನ್ನಷ್ಟು ಸಮಯದ ಉಳಿತಾಯವಾಗುತ್ತದೆ. ಹೀಗೆ ಅಡಿಗೆಗೆ ತಗಲುವ ಸಮಯವನ್ನು ಕಡಿಮೆ ಮಾಡಿದಷ್ಟು ನೀವು ಬಳಸುವ ಗ್ಯಾಸ್ ಇಲ್ಲವೇ ಕರೆಂಟಿನ ಪ್ರಮಾಣವು ಕಡಿಮೆಯಾಗುತ್ತದೆ ಎಂಬುದನ್ನು ಬೇರೆ ಹೇಳಬೇಕಾಗಿಲ್ಲ ಅಷ್ಟೇ.
ಪ್ರೆಷರ್ ಕುಕ್ಕರ್ನಲ್ಲಿ ತಿನಿಸಿನ ವಸ್ತುಗಳು ಬೇಗನೆ ಬೇಯುವುದರಿಂದಾಗಿ ಮತ್ತು ಅವಕ್ಕೆ ಬೇಯುತ್ತಿರುವಾಗ ಗಾಳಿ ತಾಗುವುದಿಲ್ಲವಾದುದರಿಂದಾಗಿ ಅವುಗಳಲ್ಲಿರುವ ಜೀವಸತ್ವ ಹೆಚ್ಚು ನಷ್ಟವಾಗುವುದಿಲ್ಲ. ಗಡ್ಡೆಗೆಣಸುಗಳ ಹಾಗೆ ಹಸಿ ತರಕಾರಿಗಳನ್ನು ಹೆಚ್ಚು ಜೀವಸತ್ವಗಳು ನಷ್ಟವಾಗದಂತೆ ಇದರಲ್ಲಿ ಬೇಯಿಸಲು ಬರುತ್ತದೆ. ಇದಲ್ಲದೆ ಹೆಚ್ಚು ಬಿಸಿಯಲ್ಲಿ ಬೇಯುವುದರಿಂದ ತಿನಿಸುಗಳಲ್ಲಿರುವ ಹಲವಾರು ಬಗೆಯ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಈ ಪ್ರೆಷರ್ ಕುಕ್ಕರ್ನೊಳಗೆ ನಾಶವಾಗಿ ಹೋಗುತ್ತವೆ. ಆದರೆ ಹೆಚ್ಚಿನ ಬಿಸಿಯಿಂದಾಗಿ ಒಂದೆರಡು ತೊಡಕುಗಳು ತಲೆದೋರುತ್ತವೆ. ತಿನಿಸಿನ ವಸ್ತುಗಳಲ್ಲಿರುವ ಬಿ ವಿಟಮಿನ್ಗಳು ಪ್ರೆಷರ್ ಕುಕ್ಕರ್ನಲ್ಲಿ ನಷ್ಟವಾಗುತ್ತವೆ ಮತ್ತು ಕೆಲವು ಬಗೆಯ ಪ್ರೋಟೀನುಗಳು ಇಂತಹ ಹೆಚ್ಚಿನ ಬಿಸಿಯಲ್ಲಿ ಕರಗಿಸಿಕೊಳ್ಳಲು ಸ್ವಲ್ಪ ಕಷ್ಟವಾಗುವಂತಹ ರೂಪಕ್ಕೆ ತಿರುಗುತ್ತದೆ. ಉದಾಹರಣೆಗೆ ಸಾದಾ ಕುಕ್ಕರ್ನಲ್ಲಿ ಮಾಡಿದ ಅನ್ನದ ರುಚಿ ಪ್ರೆಷರ್ ಕುಕ್ಕರ್ನಲ್ಲಿ ಮಾಡಿದ ಅನ್ನಕ್ಕೆ ಬರುವುದಿಲ್ಲ. ಕೋಸುಗಡ್ಡೆ, ಕ್ಯಾಬೇಜು, ಈರುಳ್ಳಿ ಮೊದಲಾದ ಕೆಲವು ತರಕಾರಿಗಳಲ್ಲಿರುವ ಗಂಧಕ ದ್ರವ್ಯಗಳು ಪ್ರೆಷರ್ ಕುಕ್ಕರ್ನೊಳಗಿರುವ ಹೆಚ್ಚಿನ ಬಿಸಿಯಿಂದಾಗಿ ಒಡೆದು ಹೋಗುತ್ತವೆ ಮತ್ತು ಇದರಿಂದಾಗಿ ಅವುಗಳಿಗೆ ಒಂದು ಬಗೆಯ ಕಡು ವಾಸನೆ ಬರುತ್ತದೆ ಮತ್ತು ಇಂತಹ ತಿನಿಸಿನ ವಸ್ತುಗಳನ್ನು ಅರಗಿಸಿಕೊಳ್ಳುವುದು ಸ್ವಲ್ಪ ಕಷ್ಟವಾಗುತ್ತದೆ. ಪ್ರೆಷರ್ ಕುಕ್ಕರನ್ನು ಒಲೆ ಮೇಲಿಡುವಾಗ ಮೊದಲು ಪಾತ್ರೆಯ ತಳಕ್ಕೆ 2 ಕಪ್ಪು ನೀರು ಹಾಕಿಕೊಳ್ಳಬೇಕು. ಈ ನೀರು ಪಾತ್ರೆಯಲ್ಲಿ ಇರಿಸುವ ವಸ್ತುಗಳನ್ನು ಬೇಯಿಸಲು ಬೇಕಾಗುವ ಉಗಿಯನ್ನು ತಯಾರು ಮಾಡಿಕೊಡುತ್ತದೆ. ಕುಕ್ಕರ್ನಲ್ಲಿ ಈ ರೀತಿ ಎಷ್ಟು ನೀರು ಹಾಕಿಕೊಳ್ಳಬೇಕೆಂಬುದು ಕುಕ್ಕರನ್ನು ಎಷ್ಟು ಹೊತ್ತು ಒಲೆಯ ಮೇಲಿಡುತ್ತೀರಿ ಎಂಬುದರ ಮೇಲೆ ಅವಲಂಬಿಸದೇ ಅಲ್ಲದೆ ಅದರೊಳಗೆ ಎಷ್ಟು ವಸ್ತುಗಳನ್ನು ಬೇಯಲು ಇರಿಸುತ್ತೀರಿ ಎಂಬುದರ ಮೇಲಲ್ಲ. ಸಾಮಾನ್ಯವಾಗಿ ಪ್ರೆಷರ್ ಕುಕ್ಕರ್ನಲ್ಲಿರುವ ವಸ್ತುಗಳನ್ನು 10 ಮಿನಿಟು ಬೇಯಿಸಲು ಬೇಕಾಗುವ ಉಗಿಯನ್ನು ಉಂಟು ಮಾಡಲು 1 ಕಪ್ಪು ನೀರು ಬೇಕಾದೀತು. ಕುಕ್ಕರಿನೊಳಗೆ ಮುಕ್ಕಾಲು ಪಾಲಿಗಿಂತ ಹೆಚ್ಚು ತಿನಿಸಿನ ವಸ್ತುಗಳನ್ನು ಇರಿಸಬೇಡಿರಿ. ಅದರೊಳಗೆ ಉಗಿ ತುಂಬಿಕೊಳ್ಳಲು ಮತ್ತು ಅದರೊಳಗಿರಿಸಿರುವ ವಸ್ತುಗಳಿಗೆ ಈ ಉಗಿ ತಗಲಿ ಅವು ಬೇಯಲು ಸಾಕಷ್ಟು ಬರಿದು ಜಾಗ ಇರಬೇಕು. ಇದಲ್ಲದೆ ಕುದಿಯುವಾಗ ನೊರೆ ಬರುವಂತಹ ತೊಗರಿಬೇಳೆ, ಅನ್ನ ಮೊದಲಾದವುಗಳನ್ನು ಅರ್ಧಕ್ಕಿಂತ ಹೆಚ್ಚು ಇರಿಸದೇ ಇರುವುದೇ ಒಳ್ಳೆಯದು. ಇಲ್ಲವಾದರೆ ಇವು ಕುದಿದು ಮುಚ್ಚಳದಲ್ಲಿರೋ ತೂತಿನಿಂದ ತೂಕದ ಸುತ್ತ ಹೊರಚಿಮ್ಮುತ್ತದೆ. ಇಂತಹ ವಸ್ತುಗಳನ್ನು ಬೇಯಿಸುವಾಗ ಕುಕ್ಕರ್ನ ಒಳಗಿರಿಸಿದ ಪಾತ್ರೆಗೆ ಒಂದು ಮುಚ್ಚಳವನ್ನು ಮುಚ್ಚುವುದು ಒಳ್ಳೆಯದು. ನೊರೆ ಮೇಲೆ ಬರದಂತೆ ಮುಚ್ಚಳ ತಡೆಯುತ್ತದೆ. ಒಳಗಿನಿಂದ ಮುಚ್ಚಳ ಹಾಕುವಂತಹ ಕುಕ್ಕರ್ನಲ್ಲಿ ಈ ರೀತಿ ಸ್ವಲ್ಪ ಜಾಗ ಬೆಳೆದಿದ್ದಲ್ಲಿ ಅದರ ಮುಚ್ಚಳವನ್ನು ಮುಚ್ಚಲೇ ಬರುವುದಿಲ್ಲ. ಮುಚ್ಚಳವನ್ನು ಹಾಕಿದ ಮೇಲೆ ಅದರಲ್ಲಿರುವ ತೂತಿನ ಮೂಲಕ ಉಗಿ ಸರಾಗವಾಗಿ ಹೊರಕ್ಕೆ ಬರಲು ಶುರುವಾದ ಮೇಲೆಯೇ ಆ ತೂತಿನ ಮೇಲೆ ತೂಕವನ್ನು ಇರಿಸುವುದು ಒಳ್ಳೆಯದು. ತೂಕವನ್ನು ಮೊದಲೇ ಇರಿಸಿದರಾದರೆ ತೊಗರಿಬೇಳೆಯಂತಹ ಕೆಲವು ಕಾಳುಗಳು ಸರಿಯಾಗಿ ಬೇಯುವುದಿಲ್ಲ. ಇದಕ್ಕೆ ಕಾರಣವೇನೆಂದರೆ ಹೆಚ್ಚು ಒತ್ತಡದಲ್ಲಿರುವ ಗಾಳಿಗೆ ಹೆಚ್ಚು ಒತ್ತಡದಲ್ಲಿರುವ ಉಗಿಯಷ್ಟು ವಸ್ತುವಿನ ಬಿಸಿಯನ್ನು ಹೆಚ್ಚಿಸುವ ಶಕ್ತಿ ಇರುವುದಿಲ್ಲ. ಕುಕ್ಕರ್ನ ಮುಚ್ಚಳ ತೂತಿನ ಮೂಲಕ ಸರಾಗವಾಗಿ ಉಗಿ ಹೊರ ಹೋಗುವಾಗ ಪಾತ್ರೆಯೊಳಗಿರುವ ಗಾಳಿಯೆಲ್ಲ ಆ ಉಗಿಯೊಂದಿಗೆ ಹೊರ ಹೋಗುತ್ತದೆ. ತೂಕವನ್ನು ಮೊದಲೇ ಇರಿಸಿದರಾದರೆ ಆ ಗಾಳಿ ಪಾತ್ರೆಯೊಳಗೇನೆ ಉಳಿದಿರುತ್ತದೆ. ಈ ರೀತಿ ಪಾತ್ರೆಯೊಳಗೆ ಗಾಳಿ ಉಳಿದಿದೆಯಾದರೆ ಅದರಲ್ಲಿರುವ ಆಕ್ಸಿಜನ್ನಿಂದಾಗಿ ಬೇಯುವ ವಸ್ತುಗಳಲ್ಲಿರುವ ಕೆಲವು ಜೀವಸತ್ವಗಳು ಅನವಶ್ಯಕವಾಗಿ ನಷ್ಟವಾಗುತ್ತದೆ. ತೂಕವನ್ನು ಇಟ್ಟಾಗ ಮುಚ್ಚಳದ ಸುತ್ತ ಉಗಿ ಹೊರಬರುವುದು ಕಾಣಿಸುತ್ತಿದೆಯಾದರೆ ಇದಕ್ಕೆ ಮುಚ್ಚಳ ಬಂದಿರಿಸುವ ಕ್ರಮ ಸರಿಯಾಗಿಲ್ಲದಿರುವುದು ಕಾರಣವಿರಬಹುದು. ಮುಚ್ಚಳವನ್ನು ತೆಗೆದು ಒಳಗೆ ಸರಿಯಾಗಿ ಕುಳಿತುಕೊಳ್ಳುವಂತೆ ಇನ್ನೊಮ್ಮೆ ಅಳವಡಿಸಿರಿ.